ನನ್ನ BSc ಕಾರ್ಡ್ ಅಂದರೆ ಡಿಜಿಟಲ್ ಸರ್ಟಿಫಿಕೇಟು ಎಕ್ಸ್ಪೈರ್ ಆಗ್ತಾ ಇದ್ದಿದ್ದರಿಂದ ನಾನು 2ನೇ ತಾರೀಕು ಒಂದು ಎಕ್ಸ್ಪೈರಿ ಡೇಟ್ ಇತ್ತು ಡಿಜಿಟಲ್ ಸರ್ಟಿಫಿಕೇಟು. ಹಾಗಾಗಿ ನಾವು ಸರ್ಕಾರಕ್ಕೂ ಅದ್ರ ಗಮನಕ್ಕೆ ತಂದು ನಾವು 3ನೇ ತಾರೀಕು ನನಗೆ ಡಿಜಿಟಲ್ ಸರ್ಟಿಫಿಕೇಟ್ ಮತ್ತೆ ಸಿಕ್ಕಿದೆ. ಅಂದರೆ ಬೆಳಗ್ಗೆ 10ನೇ ತಾರೀಕು 10 ಗಂಟೆಗೆ ನಮ್ಮ ಕೇಸ್ ವರ್ಕರ್ ಹೋಗಿ ಅದು ಪಡ್ಕೊಂಡು ಬೆಂಗಳೂರಿಂದ ಬರೋಷ್ಟೊತ್ತಿಗೆ ಸಂಜೆ 5 ಗಂಟೆ ಆಯಿತು. ಅದನ್ನು ಮನ್ಗಂಡು ನಾನು 1ನೇ ತಾರೀಕು ಮತ್ತು 2ನೇ ತಾರೀಕು ಸುಮಾರು 1354 ಅಪ್ಲಿಕೇಶನ್ಸ್ನ ನಾನು ನಮ್ಮ ತಾಲೂಕಿನ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಸ್ನ ಕ್ಲೋಸ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡಮಕ್ಕೆ ಒಬ್ಬರಿಗೆ 287 ಅಪ್ಲಿಕೇಶನ್ಸು, ಕಸಬಾದಲ್ಲಿ 246 ಅಪ್ಲಿಕೇಶನ್ಸು, ಕೊಣ್ಣೂರಿಗೆ ಸಂಬಂಧಪಟ್ಟಂಗೆ 283 ಅಪ್ಲಿಕೇಶನ್ಸು, ರಾಮನಾಥ್ಪುರ 306, ಮಲ್ಪಟ್ನ 232 ಅಪ್ಲಿಕೇಶನ್ಸು ನನ್ನ ಲಾಗಿನಿಂದ ಕ್ಲಿಯರ್ ಆಗಿದೆ. ಒಟ್ಟು 1354 ಅಪ್ಲಿಕೇಶನ್ಸು ನನ್ನ ಲಾಗಿನಿಂದ ಕ್ಲಿಯರ್ ಆಗಿದೆ. ಆದರೆ ನಿನ್ನೆ ಆದಂಥ ಇನ್ಸಿಡೆಂಟ್ ಏನಿತ್ತು ಅಂದರೆ ನನ್ನ ಹತ್ರ DSc ಕಾರ್ಡ್ ಎಕ್ಸ್ಪೈರ್ ಆಗಿದ್ದರಿಂದ ತೆರಕ್ಕೆ ಹೋಗಿದ್ದಂಥ ಕೇಸ್ ವರ್ಕರು ಬರೋದು ಬೆಂಗಳೂರಿಂದ ರೀಚ್ ಆಗಿದ್ದೇನೆ ಸಂಜೆ 5 ಗಂಟೆಗೆ. ಹಾಗಾಗಿ ನಾನು ಆ ವಿದ್ಯಾರ್ಥಿ ಹತ್ರ ಕೇಳ್ಕೊಂಡೆ, ನೋಡಪ್ಪ ಸ್ವಲ್ಪ ಕಾಯಿರು, ನನ್ನ ಡಿಜಿಟಲ್ ಸರ್ಟಿಫಿಕೇಟ್ ಬರೋದು 5 ಗಂಟೆ ಆಗುತ್ತೆ, ಆವಾಗ ಕೊಡ್ತೀನಿ. ನನಗೆ ಇವಾಗ ತುರ್ತಾಗಿ ರೈತರ ಆತ್ಮಹತ್ಯೆ ಕೇಸ್ನ ಮಾನ್ಯ AC ಅವರು ಬಂದಿದ್ದಾರೆ, ಅದನ್ನ ಈ ಸ್ಥಳದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಪರಿಹಾರ ಘೋಷಿಸೋದಕ್ಕೋಸ್ಕರ ನಾವು ಹೋಗ್ಬೇಕಾಗಿದೆ. ಆಮೇಲೆ ಒಂದು ಮನೆ ಆಕಸ್ಮಿಕವಾಗಿ ಏನು ವೈಷಮ್ಯದಿಂದ ಮನೆ ಕೆಡವಿದ್ದಾರೆ ಅಂತ ಹೇಳಿದ್ದಾರೆ, ಆದ್ರೂ ಆ ಜಾಗಕ್ಕೂ ಕೂಡ ನಾನು ಹೋಗಿ ಬರಬೇಕು. ಹಾಗಾಗಿ ನೀವು ಇಲ್ಲಿ ಕಾಯ್ದ್ರೂ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಗೆ ಏನು ಅಪ್ಲಿಕೇಶನ್ಸ್ ಅಪ್ರೂವ್ ಆಗಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಬರ್ಕೊಟ್ಬಿಟ್ಟು ತಾವು ತೆರಳಿ ನಾನು 6 ಗಂಟೆಗೆ ನಾನು ಅಪ್ರೂವ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅವರು ನೀವು ನನಗೆ ಕಾರ್ಡ್ ಬರೋವರೆಗೂ ನೀವು ಕೊಡದೆ ಹೋಗಬೇಡಿ, ನನ್ನ ಕಾರ್ಡ್ ಬಂದು ನೀವು ಕೊಟ್ಟರು ಮಾತ್ರ ಇಲ್ಲಿಂದ ಹೋಗಬೇಕು, ಅದರ್ವೈಸ್ ನಾವು ನಿಮ್ಮನ್ನ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ. ನೀವು ನೆನ್ನೆನೂ ಕೂಡ ಆಫೀಸಲ್ಲಿ ಇರಲಿಲ್ಲ, ಮೀಟಿಂಗ್ ಹೋಗಿದ್ರಿ. ನೀವು ಬಂದಾಗ 7 ಗಂಟೆಗೆ ಆಫೀಸಿಗೆ ಬಂದಿದ್ದೀರಾ. 7 ಗಂಟೆಗೆ ಆಫೀಸಿಗೆ ಬರೋದಕ್ಕೆ ನಿಮ್ಗೆ ಎಲ್ಲಿದೆ ಸರ್ಕಾರದ ರೂಲ್ಸು? 7 ಗಂಟೆಗೆ ಅಷ್ಟರಲ್ಲಿ ನಾವು ಮನೆಗೆ ಹೋಗ್ಬಿಟ್ಟಿದ್ವಿ. ಅದಕ್ಕೆ ನಾನು ನಿಮ್ಮನ್ನ ಬಂದು ಮೊನ್ನೆ ಕಾಣಕ್ಕಾಗಲಿಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ರೂವ್ ಮಾಡಿಸ್ಕೊಳಕ್ಕೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಇವತ್ತು ಹೊರಗಡೆ ಹೋಗ್ಬೇಕು ಅಂದರೆ ನಾನಂತೂ ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ರು. ಅದೇ ಸಂದರ್ಭದಲ್ಲಿ ನಮ್ಮ ERO ಸರ್ ಅದರಂತ ರುದ್ರಮುನಿ ಸರ್ ಹೇಳಿದ್ರು, ಹಂಗೆಲ್ಲ ಅನ್ಬಾರ್ದಪ್ಪ ನೀನು, ಅವರು ತುರ್ತು ಕೆಲಸದ ಮೇಲೆ ರೈತರ ಸಮಸ್ಯೆ ಇರೋದ್ರಿಂದ ಹೊರಗಡೆ ಹೋಗ್ತಿದ್ದಾರೆ, ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ 6 ಗಂಟೆಗೆ ಮಾಡ್ಕೊಡ್ತೀವಿ ಅಂದಿದ್ದಾರೆ, ನೀವು ಅದಕ್ಕೆ ಸ್ಪಂದಿಸ್ಬೇಕು ಅಂತ ಹೇಳಿದ್ರು. ಆದ್ರೂ ಕೂಡ ನೀವ್ ಯಾಕೆ ಸರ್ ಮಾತಾಡ್ತೀರಾ, ಅದಕ್ಕೆಲ್ಲ ನೀವು ಕೇಳಂಗಿಲ್ಲ. ನಾವು ನಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗೋದೇ ನಮಗೆ ಫಸ್ಟ್ ಇಂಪಾರ್ಟೆಂಟು, ನಾವ್ ಇವ್ರನ್ನ ಹೋಗಕ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೆಟ್ಟ ರೀತಿಯಲ್ಲಿ ನಡ್ಕೊಂಡ್ರು. ಅವಾಗ ನಾನು ಸಂಬಂಧಪಟ್ಟಂತ ಸ್ಥಳೀಯ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ PS ಮೂಲಕ 2 ಮೆನ್ನ ಕರೆಸ್ಕೊಂಡು ನೋಡಿ ಈ ವಿದ್ಯಾರ್ಥಿ ನನ್ನ ಹೊರಗಡೆ ಹೋಗಕ್ ಬಿಡ್ತಾ ಇಲ್ಲ, ದಯವಿಟ್ಟು ಇವನಿಗೆ ಬುದ್ಧವಾದ ಹೇಳಿ, ಇವನಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ನನ್ನ ಹೋಗ್ಲಿಕ್ಕೆ ನನಗೆ ಫ್ರೀ ಹ್ಯಾಂಡ್ ಮಾಡಿಕೊಡಿ ಅಂತ ಹೇಳಿದೆ. ಆಮೇಲೆ ಪೊಲೀಸವ್ರು ಬಂದು ಈ ರೀತಿ ನೀನು ಮಾಡಬಾರ್ದು ತಪ್ಪು ಅಂತ ಹೇಳ್ಬಿಟ್ಟು ಆ ವಿದ್ಯಾರ್ಥಿಗೆ ಬುದ್ಧಿ ಹೇಳಿ ಒಂದು 1/2 ಅವರ್ ಅವನಿಗೆ ವಿದ್ಯಾರ್ಥಿಗೆ ತಿಳುವಳಿಕೆ ಕೊಟ್ಟು ಕಾನೂನಿನ